ಫುಲ್ ಗದ್ಲ ಈಗ ಎಷ್ಟು ಶಾಂತ ಅನ್ಸಾತೈತಿ, ಯಾರು ಇಲ್ಲ. ಪ್ಲೀಸ್ ಶಾಪ್ಸ್ ಕೂಡ ಕ್ಲೋಸ್ ಮಾಡಿದ್ರಿ. ಈಗ ಫಸ್ಟ್ ಬೇಡ ಅನ್ನತ್ತಿದ್ರೆ ಈಗ ಹ್ಯಾಪಿ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ರಶ್. ಇಲ್ಲಿ ಈ ಕಡೆ ಮುಂದೆ ಹೋದ್ರೆ ದುರ್ಗದ ಬೇಲೆ ಐತಿ. ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮ್ಮಮ್ಮ ಬೇಡ ಅನ್ನತಾರ. ನಾ ಅನ್ಕೊಂಡಿರ್ಲಿಲ್ಲ ಅವ್ರು ಹಿಂಗ್ ಬ್ಯಾಡ್ ಅಂತಾರಂತ. ಇಸ್ ಔಟ್ ಆಫ್ ಮೈ ಬಜೆಟ್ ಅಂತ ಅನ್ಕೊಂಡಿದ್ದೆ. ಐ ಆಮ್ ಗೋಯಿಂಗ್ ಸಮ್ವೇ. ಅದು ಏನು, ಎಲ್ಲಿ, ಯಾರ ಜೊತೆ ಹೊಂಟೀನಿ ಅಂತ. ಅಮ್ಮ ಗೋಲ್ಡ್ ಶಾಪಿಂಗಾ? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೇಯಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತಂದ. ಆ್ಯಂಡ್ ಏನಪ್ಪ ಇವತ್ತಿನ ಬ್ಲಾಗ್ ಅಂತಂದರೆ, ಸೊ ಇಲ್ಲಿ ಗೆಟ್ ಟು ನೋ. ಸೊ ಹೋಗ್ತಾ ಎಲ್ಲ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಒನ್ ಥಿಂಗ್ ಐ ಹ್ಯಾವ್ ಟು ಶೋ ರೈಟ್ ನಾವ್. ಅದೇನಪ್ಪ ಅಂತಂದರೆ, ಈ ಗಿಡದಾಗ ಒಂದು ಗುಬ್ಬಿ ಐತಿ, ಅಂದರೆ ಗುಬ್ಬಿ ಗೂಡು ಐತಿ. ಸೊ ಅದು ನಿಮಗೆ ತೋರಿಸ್ತೀನಿ. ಐ ಹೋಪ್ ದ ಮದರ್ ಈಸ್ ನಾಟ್ ಹಿಯರ್. ಲುಕ್ ಎಟ್ ದ ಬೇಬೀಸ್. Oh my god, they're so cute. Hi baby. There are totally 3 babies ಆಯ್ತಾ. ಸೊ 3 babies ಮೊನ್ನೆ ನಾನು ಕಣ್ ಬಿಟ್ಟಿರ್ಲಿಲ್ಲ, ಅದು ಇವತ್ತಿಗೆ ಆಲ್ರೆಡಿ ಕಣ್ ಬಿಟ್ಟೈತಿ. ಎಷ್ಟು ಕ್ಯೂಟ್ ಅದಾವು. ಅಲ್ಲೇ ಮಲ್ಕೊಳ್ಳಿ. ಮೋಸ್ಟ್ಲಿ ಅದ್ರ ಮಮ್ಮಿ ಫುಡ್ ಹುಡ್ಕಕ್ ಹೋಗಿರ್ಬೇಕು. ಅಂಡ್ ಕ್ಲೈಮೇಟ್ ಇಸ್ ಸೋ ಗುಡ್ ಗೈಸ್. ಐ ಹ್ಯಾವ್ ಟು ರಿಯಲಿ ಶೋ ಯು. ಎಷ್ಟು ಮಸ್ತ್ ಸನ್ಲೈಟ್ ಬಿದ್ದೈತಿ. ಅಂಡ್ ಇಟ್ ಇಸ್ ಈವ್ನಿಂಗ್, ಸನ್ಸೆಟ್ ಆಗತೈತಿ. ಇದೇನ್ ಗುಬ್ಬಿಗೂಡು ತೋರ್ಸಿದ್ನಲ್ಲ ನಿಮಗೆ ಈಗ, ಅಂತದ ಗುಬ್ಬಿಗೂಡು ಇನ್ನೊಂದ್ ಪ್ಲಾಂಟ್ ನಾಗ ಆಗೈತಿ. ಸೊ ಆ ಪ್ಲಾಂಟ್ ನಾಗ 2 ಅದಾವು, 2 ಪಾಪು ಅದಾವು. ಸೊ ಈ ಪ್ಲಾಂಟ್ ನಾಗ 3 ಪಾಪು ಅದಾವು. ಎಷ್ಟ್ ಚಂದ ಅದಾವು, ನೋಡ್ಕೊಂತ ಇರ್ಬೇಕು ಅನಸೈತಲ್ಲೇ. ಬಟ್ ಅದ್ರ ಮಮ್ಮಿ ಬಂದ್ರೆ ಓಡ್ ಬರ್ತೀನಿ ಈ ಕಡೆ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದೆಮ್. ಓಕೆ, ಸೊ ಯು ಕ್ಯಾನ್ ಜಸ್ಟ್ ಲುಕ್ ಎಟ್ ಮೈ ಫೇಸ್. ಎಷ್ಟು ಹೊಲ್ಸಾಗೈತಿ ಅಂತಂದ. ಪಿಂಪಲ್ ಆಲ್ ಓವರ್ ಮೈ ಫೇಸ್ ಪಿಂಪಲ್. ಸೊ ಇದು ಯಾಕಾಗೈತಿ ಅಂತಂದ್ರೆ, ಬಿಕಾಸ್ ಆಫ್ ಸ್ವೀಟ್ ಕ್ರೇವಿಂಗ್ಸ್. ನಂಗೆ ಸ್ವೀಟ್ ಕ್ರೇವಿಂಗ್ಸ್ ತುಂಬಾ ಆಗೋದಕ್ಕೆ ಐ ಸ್ಟಾರ್ಟೆಡ್ ಡ್ರಿಂಕಿಂಗ್ ಟೀ. ಇಟ್ಸ್ ಬೀನ್ 1 ವೀಕ್ ಟೀ ಕುಡಿಯಕ್ ಸ್ಟಾರ್ಟ್ ಮಾಡೀನಿ. ಟೀ ಕುಡಿಯಕ್ ಸ್ಟಾರ್ಟ್ ಮಾಡಿದಾಗಿಂದ ನಂದು ಫೇಸ್ ಪರಿಸ್ಥಿತಿ ಈ ತರ ಆಗೈತಿ. ಬಿಕಾಸ್ ಆಫ್ ದ್ಯಾಟ್ ಇವತ್ತಿಂದ ಮತ್ತೆ ನಾ ಟೀ ಬಿಟ್ಟೆ. ಆಗ ನಾವು ಎಲ್ಲಿ ಹೊಂಟಿವಪ್ಪ ಅಂದ್ರೆ ಹುಬ್ಳಿಗೆ ಹೊಂಟಿದ್ವಿ. ಸೊ ಒಂದ್ ಕೆಲಸ ಇತ್ತು, ಅದ್ ಮಾಡ್ಕೊಂಡ್ ಬರೋದಿತ್ತು. ಇವಾಗ ಇನ್ಆರ್ಬಿಟ್ ಮಾಲಿಗೆ ಹೊಂಟೇವಿ. ಎಲ್ಲ ತೋರಿಸ್ತೀನಿ ನಿಮ್ಗೆ. ನಾ ಬಂದು ಕಾರ್ನಾಗ ಕುಂತೇನಿ, ವೇಟ್ ಮಾಡಾತೀನಿ ಪಪ್ಪ ಅಮ್ಮ ಇಬ್ಬರು ಬರಾಕ. ನಾ ಏನ್ ತಿನ್ನಾತೀನಿಪ್ಪ ಅಂತಂದ್ರೆ, ಲುಕ್ ಯು, ನೀರ್ಲಣ್ಣು ಅಂದ್ರೆ ಬಾಳ ಇಷ್ಟ. ಅಬ್ವಿಯಸ್ಲಿ ಯಾರಿಗ ಇಷ್ಟ ಆಗಲ್ಲ ಹೇಳ್ರಿ ನೀರ್ಲಣ್ಣು. ಈ ವರ್ಷನಾಗ ನೀರ್ಲಣ್ಣು ಇದ ಫಸ್ಟ್ ನೀರ್ಲಣ್ಣ ತಿನ್ನಾತಿದ್ದ. ಆದ್ರ ಈಗ ಮೊದ್ಲಿನಂಗ ಟೇಸ್ಟೇ ಇರಂಗಿಲ್ಲ. ನಾ ಸಣ್ಣವ್ರಿದ್ದಾಗೆಲ್ಲ ಎಷ್ಟು ಇಷ್ಟಪಟ್ಟು ತಿಂತಿದ್ದೆ. ನಾ ಅಂತೂ ಎಷ್ಟು ಚಲೋ ಇರ್ತಿದ್ದು. ಇವೆಲ್ಲ ನೋಡಕಷ್ಟ ಹಿಂಗದಾವ, ಅದ್ರ ಒಂಚೂರು ಟೇಸ್ಟೇ ಇಲ್ಲ. ಯಾರಿಗೆಲ್ಲ ನಂತರ ನೀರ್ಲಣ್ಣು ಇಷ್ಟ ಆಗತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಾ ಆಕ್ಚುಲಿ ನಮ್ಮ ಮಮ್ಮಿ ಕೇಳ್ಬೇಕು ನೀರ್ಲಣ್ಣು ಗಿಡ ಹಚ್ಚಾರೋ ಇಲ್ಲೋ ಅಂತಂದ. ಅದೊಂದ್ ಗಿಡ ಹಚ್ಬಿಟ್ರೆ ನಾನಂತೂ ಗಿಡದಾಗ ಕುಂತ್ ಬಿಡ್ತೇನೆ ತಿನ್ಕೊಂತ, ಅಷ್ಟಿಷ್ಟ. ನಾ ಅನ್ಕೊಂಡೆ ನಾವು ಇನ್ಆರ್ಬಿಟ್ ಮಾಲಿಗೆ ಹೊಂಟಿವತ್ತ, ಬಟ್ ಇನ್ಆರ್ಬಿಟ್ ಮಾಲಿಗೆ ಹೋಗಿಲ್ಲ. ವಿ ಕೇಮ್ ಟು ಯು ಮಾಲ್. ಸೊ ಯು ಮಾಲ್ ಅಪೋಸಿಟ್ ಒಂದು ಟೈಟಾನ್ ವರ್ಲ್ಡ್ ಅಂತ ಒಂದು ಶಾಪ್ ಐತಿ. ಸೊ ಅಲ್ಲಿಗೆ ವಿಸಿಟ್ ಮಾಡಕ್ ಬಂದಿದ್ವಿ. ಫಸ್ಟ್ ಇಲ್ಲೊಂದ್ ಸ್ವಲ್ಪ ಕೆಲಸ ಇತ್ತು, ಸೊ ಅದನ್ನ ಮುಗಿಸ್ಕೊಂಡು ಹೋದ್ರೆ ಆಯ್ತಂತ ಫಸ್ಟ್ ನಾವು ಇಲ್ಲೇ ಬಂದಿದ್ವಿ. ಸೊ ಇಲ್ಲಿ ನಾವು ಏನ್ ತಗೊಳತ್ತೀವಪ್ಪ ಅಂದ್ರೆ ವಾಚ್. ಸೊ ಆಬ್ವಿಯಸ್ಲಿ ವಾಚ್ ಅಂಗಡಿಗೆ ಬಂದೀವಂದ್ರೆ ವಾಚ್ ತಗೋಬೇಕು. ಯಾ, ಸೊ ವಿ ವೇರ್ ಜಸ್ಟ್ ಲುಕಿಂಗ್ ಫಾರ್ ನ್ಯೂ ಕಲೆಕ್ಷನ್ಸ್ ಆಫ್ ವಾಚಸ್. ಆ್ಯಂಡ್ ನಮಗೆ ಕಪಲ್ ವಾಚ್ ಬೇಕಿತ್ತು. ಸೊ ಕಪಲ್ ವಾಚ್ ನೋಡಕ್ಕೆ ಬಂದಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಪಲ್ ವಾಚಸ್ ಭಾಳ ಕಡಿಮೆ ಇರ್ತಾವೆ. ನಮಗೆ ಅದ್ರೊಳಗೆ ಜಾಸ್ತಿ ಕಲೆಕ್ಷನ್ ಸಿಗಂಗಿಲ್ಲ. ಫಸ್ಟ್ ಏನು ಅನ್ಕೊಂಡ್ವಿ, ಬೇರೆ ಬೇರೆ ಕಂಪ್ನಿದ ವಾಚಸ್ ತಗೊಂಡು ಮ್ಯಾಚ್ ಮಾಡಿದ್ರೆ ಆಯಿತು ನಾವಾಗೆ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಇಷ್ಟೊಂದು ವಾಚಸ್ ಎಲ್ಲ ತೆಗೆದಿಡ್ಸಿದ್ವಿ. ಬಟ್ ಆಮೇಲೆ ಅನಿಸ್ತು ಇದು ಒಂದು ಸೂಟ್ ಆಗ್ತಿರ್ಲಿಲ್ಲ. ಅದಕ್ಕೆ ಬೆಸ್ಟ್ ಟು ಗೋ ವಿತ್ ಕಪಲ್ ವಾಚ್ ಇಟ್ ಸೆಲ್ಫ್ ಅಂತ ಅನಿಸ್ತು. ಅಷ್ಟರಲ್ಲೇ ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಗಿಫ್ಟ್ ರ್ಯಾಪ್ ಮಾಡ್ಸಾತಿದ್ವಿ. ಇವಾಗ ಯಾಕೆ ವಾಚ್ ಶಾಪಿಂಗ್ ಅಪ್ಪ ಅಂತಂದ್ರೆ, ಸೊ ಗಿಫ್ಟ್ ಮಾಡಕ್ ಬೇಕಿತ್ತು. ಸೊ ಅದಕ್ಕಂತ ಪರ್ಚೇಸ್ ಮಾಡಿದ್ವಿ. ಯು ಮಾಲ್ ಅಲ್ಲಿರೋ ಮಲಬಾರ್ ಗೋಲ್ಡ್ ಶಾಪಿಗೆ ಬಂದಿದ್ವಿ. ಜಸ್ಟ್ ಇಲ್ಲಿ ಯಾವ ತರ ಕಲೆಕ್ಷನ್ಸ್ ಇದೆ, ಹೇಗಿದೆ ಅಂತ ನೋಡಕ್ ಹಂಗೆ ವಿಸಿಟ್ ಕೊಡಕ್ ಬಂದಿದ್ವಿ. ಫಸ್ಟ್ ನಾ ಅನ್ಕೊಂಡೆ ಇನ್ಆರ್ಬಿಟ್ ಮಾಲಿಗೆ ಹೊಂಟಿವತ್ತೆ, ಬಟ್ ನೋ, ವಿ ಹ್ಯಾವ್ ಕಮ್ ಟು ಯು ಮಾಲ್. ಸೊ ಯು ಮಾಲಿಗೆ ಬಂದೀವಿ. ಸೊ ಅಮ್ಮ, ಮದರ್ಸ್ ಡೇಗ ಏನೂ ಕೊಡ್ಸಕ್ ಆಗ್ಲಿಲ್ಲ ನಿಮಗೆ. ಅದಕ್ಕೆ ನಾನು ನಿಮ್ಗೊಂದು ಡ್ರೆಸ್ ಕೊಡಿಸ್ಬೇಕಂತ ಮಾಡೀನಿ. ಪ್ಲೀಸ್ ಇರ್ಲಿ, ನಂಗೆ ಅವತ್ತು ಕೊಡ್ಸಕ್ ಆಗಿರ್ಲಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಕೊಡ್ಸೋಣ ಪ್ಲೀಸ್. ಯಾಕ ಏನೈತಿ ಸದ್ಯ ಮದರ್ಸ್ ಡೇ ಕೊಡ್ಸಕ್ ಆಗಿಲ್ಲ ನನಗೆ. ಇರ್ಲಿ ಬಿಡು, ನೆಕ್ಸ್ಟ್ ಟೈಮ್ ಕೊಡ್ಸೋದೇ ಐತಿ. ನಂಗೆ ಕೊಡ್ಸೋದೇ ಐತಿ, ಬೇಡ ಪ್ಲೀಸ್. ನಾ ಅದಕ್ಕೆ ಹೇಳಾತಿರ್ಲಿಲ್ಲ ನಿಮಗೆ. ಅದಕ್ಕೆ ಇಲ್ಲಿ ಬಂದ್ಮೇಲೆ ಹೇಳ್ಬೇಕಂತ ಮಾಡಿದ್ದೆ. ಬೇರೆ ಏನ್ರ ಬೇಕಾ? ನಂಗಿಲ್ಲ, ತಗೋಣ. ನೆಕ್ಸ್ಟ್ ಮದರ್ಸ್ ಡೇ ಕೊಡ್ಸಕತ್ತ ಅದು ಸೇರಿಲ್ಲ ಪೆಂಡಿಂಗ್ ನೋಡಿ. ಯಾರು ಖುಷಿ ಪಟ್ಕೊಂಡು ತಗೋಬೇಕು. ಏನಾರು ಕೊಡ್ಸಿದ್ರೆ ಈಗ ಮುಗಿದ್ರೆ ಏನಾಯ್ತು? ಪ್ಲೀಸ್, ನಾ ಇಷ್ಟು ಕೇಳಾತೀನಿ ನೋಡು. ನಾ ಸೆಲೆಕ್ಟ್ ಆದ್ರೆ ತಗೊಳತಿರ್ತಾನೆ. ಆಯ್ತು, ಇದು ಪೆಂಡಿಂಗ್ ಇಡೋಣ. ಇದನ್ನ ಮತ್ತೆ ಕಂಟಿನ್ಯೂ ಮಾಡಲಿ ನೆಕ್ಸ್ಟ್. ಸೊ ಈ ಗಿಫ್ಟ್, ಮದರ್ಸ್ ಡೇ ಗಿಫ್ಟ್ ಏನು ಕೊಡೋದಿತ್ತಲ್ಲ ಅದು ಪೆಂಡಿಂಗ್ ಇಡ್ತೀನಿ.
ಅದನ್ನು ನೆಕ್ಸ್ಟ್ ಟೈಮ್ ಅವ್ರಿಗೆ ಎಲ್ಲರ ಹೋದಾಗ ಅವ್ರಿಗೆ ಏನು ಇಷ್ಟ ಆಗೈತಲ್ಲ ಅದನ್ನು ನಾನು ಕೊಡಿಸ್ತೀನಿ. ಓಕೆ, ಓಕೆನೂ ಅನ್ನತ್ತಿಲ್ಲ, ಹೂನೂ ಅನ್ನತ್ತಿಲ್ಲ. ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು ನಮ್ಮಮ್ಮ ಬೇಡ ಅನ್ನತ್ತಾರ. ಇಂಥ ಮದರ್ಸ್ ತಗೋತೀನಿ ಅನ್ನಂಗಿಲ್ಲ, ಸುಮ್ಮನೆ ಯಾಕೆ ನೀವು ಯಾವತ್ತು ಬೇಡ ಅನ್ನಂಗಿಲ್ಲ ಬಿಡ್ರಿ. ಆದರೆ ಇವತ್ತು ಯಾಕೋ ಬೇಡ ಅನ್ನತ್ತಾರ. ಓಕೆ, ಸೋಚನೆ ಕೊಡಿಸ್ತೀನಿ. ಅಷ್ಟೆಲ್ಲ ಹೈ ಎಕ್ಸ್ಪೆಕ್ಟೇಷನ್ಸ್ ಬೇಡ. ನನ್ನ ಬಜೆಟ್ನಾಗ ನನ್ನ ಬಜೆಟ್ ಬಜೆಟ್ನಾಗ ಏನು ಬರಲ್ಲ, ಬಜೆಟ್ನಾಗ ಏನು ಬರಲ್ಲ, ಬಜೆಟ್ನಾಗ ಏನು ಬರಲ್ಲ. ನನ್ನ ಬಜೆಟ್ನಾಗ ಸ್ಟೈಲ್ ಯೂನಿಯನಿಗೆ ಕರ್ಕೊಂಡು ಹೋಗ್ತೀನಿ. ಟಾಪ್, ಓನ್ಲಿ ಟಾಪ್. ಹಂಗೇನಿಲ್ಲ, ರೋಗ ಸಿಗ್ತಾವೆ. ಸೊ ಅಲ್ಲಿ ಸೋಚನಾಗೂ ಹೋಗ್ಬೋದು, ಹಂಗೇನಿಲ್ಲ. ನೋಡೋಣ, ಹೌ ಇಸ್ ಇಟ್? ಓಕೆ, ಚಲಾಯಿ ಸೆಲೆಕ್ಟ್ ಮಾಡಿದ್ದು ಚಲೋ ಇದೆ ಸಲ. ನಾನು ಸೆಲೆಕ್ಷನ್ ಚಲೋನ ಮಾಡ್ತೀನಿ. ನಾನೇ ಸೆಲೆಕ್ಟ್ ಮಾಡಿದ್ದಿದ್ದು. ಓಕೆ, ಇಸ್ ದಟ್ ಓಕೆ? ಓಕೆ. ಇದ್ರ ಕೆಳಗಡೆ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡು ಮಸ್ತ್ ಅನಿಸ್ತೈತಿ. ಕರೆ ಹೇಳತ್ತೀನಿ, ಪಾರ್ಟಿ ವೇರ್ ಮಸ್ತ್ ಐತಿ. ಈ ಪೀಸ್ ನಿಮಗೆ ಮತ್ತೆ ಸಿಗಂಗಿಲ್ಲ. ಸೊ ಜಸ್ಟ್ ಭಾಳ ರೇಟ್ ಐತಲ್ಲ, ನಾ ಅದಕ್ಕೆ ಫಸ್ಟ್ ನಿಮಗೆ ರೇಟ್ ತೋರಿಸಿರ್ಲಿಲ್ಲ ಇದ್ರ ಸಂಬಂಧ. ಮಟೀರಿಯಲ್ ಏನು ಯೂಶ್ವಲಿ ತೊಗೋತಿರ್ತೀರಿ ನೀವು? ಇದೇನು ಸಿಂಪಲ್ ಅನ್ನಿಸ್ತೈತಮ್ಮ, ಗ್ಲಿಟರಿ. ಫೈನಲಿ ನಾವು ಸೋಚಿಗೆ ಬಂದೇವಿ. ನಮ್ಮಮ್ಮ ಬೇಡ 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 ಅಂತ ಅನ್ನೋದನ್ನ ಫುಲ್ ಫೋರ್ಸ್ ಮಾಡಿ ಆಮೇಲೆ ಜಸ್ಟ್ ಒಂದು ಸತಿ ಹಿಂಗೆ ನೋಡ್ಕೊಂಡ್ ಬಂದ್ರೆ ಆಯಿತು. ಒಂದು ಸೋಚಿಗೆ ಬಂದ್ವಿ ಆ್ಯಂಡ್ ಐ ಸೆಲೆಕ್ಟೆಡ್ ಒನ್ ಟಾಪ್. ಸೊ ಅದನ್ನ ಈಗ ಟ್ರಯಲ್ ಮಾಡಕ್ಕೆ ಹೇಳಿ ನಮ್ಮ ಮಮ್ಮಿಗೆ ಟ್ರಯಲ್ ಮಾಡೋದು ಬೇಡ ಅನ್ನತ್ತಿದ್ರು ಅವರು. ಫಸ್ಟ್ ಅವ್ರು ಆ್ಯಕ್ಚುಲಿ ರೇಟ್ ನೋಡಿದ್ದಿಲ್ಲ. ನಾನು ಸೆಲೆಕ್ಷನ್ ಚಲೋ ಮಾಡಿದ್ದಲ್ಲ, ಅದಕ್ಕೆ ಫಸ್ಟ್ ಟೈಮ್ ಇಂಥ ಚಲೋ ಸೆಲೆಕ್ಷನ್ ಮಾಡಿ ಅಂತ ಅನ್ನತ್ತಿದ್ರು. ಆ್ಯಂಡ್ ವಿ ಆರ್ ನಾವ್ ಇನ್ ಟ್ರಯಲ್ ರೂಮ್. ಸೊ ಹಾಕೊಂಡು ನೋಡತ್ತಾರ ನಮ್ಮಮ್ಮ. ಮಸ್ತ್ ಕಾಣತೈತಮ್ಮ. ಇಲ್ಲ ಉದ್ದಿಲ್ಲ, ಆದ್ರೆ ಇದ್ರ ಕೆಳಗಡೆ ಪ್ಯಾಂಟ್ ವಿಚಾರ ಮಾಡ್ಬೇಕು ಏನ್ ಹಾಕೋಬೇಕಂತ. ಆದ್ರೆ ಲೂಸ್ ಆಗೈತಿ. ಅದಕ್ಕೆ ನಿಮಗೆ ನಾ ಹೇಳಿದೆ ಇನ್ನೊಂದು ಸೈಜ್ ಅದು ಭಾಳ ಇಷ್ಟ ಆತಿ ಪೀಸ್. ಫಸ್ಟ್ ಆಫ್ ಆಲ್ ನಂದು ರೆಡ್ ಫೇವ್ರೇಟ್ ಕಲರ್. ಅದ್ರೊಳಗೂ ಇದ್ರೊಳಗೆ ಶೈನಿಂಗ್ ಐತಿ. ನಂಗೆ ಇನ್ನೂ ಇಷ್ಟ ಆತಿದ್ದು. ಸಣ್ಣ ಸೈಜ್ ತಗೋರಿ ಇನ್ನೂ ಒಂದು ಟ್ರೈ ಮಾಡಿ ನೋಡ್ರಿ. ಸೊ ಫೈನಲಿ ನಮ್ಮ ಮಮ್ಮಿ ಬೇಡ ಬೇಡ ಅಂತ ಒಪ್ಕೊಂಡ್ಬಿಟ್ರೆ ಹಾಕೋರಿ ಪಾರ್ಟಿಗೆ. ಅವ್ರು ಎಷ್ಟು ಬೇಡ ಅನ್ನತ್ತಿದ್ರು. ನಾ ಅನ್ಕೊಂಡಿರ್ಲಿಲ್ಲ ಅವ್ರು ಹಿಂಗೆ ಬ್ಯಾಡ್ ಅಂತಾರಂತಂದ್ರೆ. ನಾ ಫಸ್ಟಿಗೆ ಹ್ಞೂ ಅಂತಾರ ಅಂತ ಅನ್ಕೊಂಡಿದ್ದೆ. ಬಟ್ ಯಾಕೋ ಬ್ಯಾಡ ಅಂತ ಅಂದ್ಬಿಟ್ರಪ್ಪ. ನಂಗೆ ಮದರ್ಸ್ ಡೇ ಗಿಫ್ಟ್ ಕೊಡ್ಸಿಲ್ಲ, ಅವ ಕೊಡಿಸ್ಬೇಕಂತ ತಲೆಗೆ ಇಟ್ಕೊಂಡಿದ್ದೆ. ನಂಗೆ ಆಗಿರ್ಲಿಲ್ಲ ಕೊಡ್ಸಕ್. ಯಾಕಂದ್ರೆ ನಾ ಹೊರಗೆ ಬಂದೇ ಇಲ್ಲ. ಇವತ್ತು ಹೊರಗೆ ಬಂದೀವಿ ನಾವು ಎಷ್ಟು ತಿಂಗಳಾದ್ಮೇಲೆ. ಅದಕ್ಕೆ ಕೊಡ್ಸಕ್ ಆಗಿರ್ಲಿಲ್ಲ. ಆಕ್ಚುಲಿ ಈ ಕಲರ್ ಇಲ್ಲ ಅವ್ರ ಕಡೆ. ನಂಗೂ ಭಾಳ ಇಷ್ಟ. ನನ್ನ ಫೇವ್ರೆಟ್ ಕಲರ್ ಐತಿ. ಬ್ಲ್ಯಾಕ್ ಕಾಂಬಿನೇಷನ್ ಒಳಗ ಪ್ಯಾಂಟ್ ಹಾಕೋರಿ ಮಸ್ತ್ ಕಾಣ್ತೈತಿ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಎಷ್ಟಿದಮ್ಮ? ಕಾಸ್ಟ್ಲಿ ಆಗ್ತಿತ್ತು. ಏನಿಲ್ಲ, ಕಾಸ್ಟ್ಲಿ ಏನಿಲ್ಲ. 2598. 26 ಹಾಂ. ಯು ಆರ್ ಹ್ಯಾಪಿ? ಫಸ್ಟ್ ಬೇಡ ಬೇಡ ಅನ್ನತ್ತಿದ್ರೆ ಈಗ ಹ್ಯಾಪಿ ಅಂತ ಏನು ಮಾಡೋದಿಲ್ಲ. ಚಂದ ಐತದ. ಶಾಪ್ಸ್ ಕೂಡ ಕ್ಲೋಸ್ ಮಾಡಿದ್ರಿ. ಈಗ ನೀವು ನೋಡ್ತಿರ್ಬೋದು ಎಲ್ಲ ಲೈಟ್ಸು ಆಫ್ ಆಗ್ಯಾವು. ಆ್ಯಂಡ್ ಇವಾಗ ಮಾಲಿಂದ ಹೊರಗೆ ಬಂದ್ವಿ. ಈಗ ಅಲ್ಲಿ ಒಂದು ಪಾನಿಪುರಿ ಶಾಪ್ ನೋಡಿದೆ ಆ ಕಡೆ. ಬಟ್ ಈಗ ಅದು ಬಂದಾಗಿರ್ತೈತಿ. ಅವ ಎಷ್ಟು ಚಂದ ಅರೇಂಜ್ಮೆಂಟ್ ಮಾಡಿಟ್ಟಿದ್ದ ಪಾನಿಪುರಿದ ಹಿಂಗೆ ಇದು ಇರ್ತಾವಲ್ಲ. ನೋಡಿಲ್ಲ ಅದಕ್ಕೆ ಹೋಗೋ ಮುಂದೆ ನೀವು ತೊಗೊಂಬರ್ರಿ ಗಾಡಿ. ನಾ ಆ್ಯಕ್ಚುಲಿ ಫಸ್ಟ್ ಇನ್ಆರ್ಬಿಟ್ ಮಾಲಿ ಹೊತ್ತಿಕೊಂಡಿದ್ದೆ. ನಂಗೆ ಗೊತ್ತಿರಲಿಲ್ಲ ನಾವು ಇಲ್ಲಿ ಬರತ್ತೀವಿ ಅಂತಂದು. ನನ್ನ ತಲೆಯಾಗ ಇನ್ಆರ್ಬಿಟ್ ಮಾಲ್ ಐತಿ. ಬರೀ ಯಾಕೆ ಗೊತ್ತಿಲ್ಲ. ಯಾಕಂದ್ರೆ ಯು ಮಾಲ್ ಕಡೆ ನಾವು ಬರೋದ ಸ್ವಲ್ಪ ಕಡಿಮೆ. ಈ ಕಡೆ ಮಾಲಿಗಂತೂ ಬರೋದೇ ಇಲ್ಲ ಈ ಕಡೆ. ಈಗ ಆ ಕಡೆ ಹೋಗ್ತೀವಲ್ಲ, ಇಲ್ಲಿ ರಶ್ ಇರ್ತೈತಿ. ಹಾಂ, ಇಲ್ಲಿ ಸಿಕ್ಕಾಪಟ್ಟೆ ರಶ್. ಇಲ್ಲಿ ಈ ಕಡೆ ಮುಂದೆ ಹೋದ್ರೆ ದುರ್ಗದ ಬೇಲೆ ಐತಿ. ಸೊ ದುರ್ಗದ ಬೇಲಿಗೂ ನಾವು ಹೋಗಂಗಿಲ್ಲ. ಆ ಕಡೆ ಹೋದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೆ ಮುಂಚೆ. ಈಗ ಅದು ಬಿಟ್ಬಿಟ್ಟೇನೀಗ. ಕಂಪ್ನಿನೂ ಇಲ್ಲ ನಂಗೆ ದುರ್ಗದ ಬೇಲಿ ಹೋಗಾಕ. ಇವರಂತೂ ಕಂಪ್ನಿ ಕೊಡೋದೇ ಇಲ್ಲ ನನಗೆ. ಟೈಮ್ ಇರಂಗಿಲ್ಲ. ಸೊ ಈಗ ವಾಪಸ್ ಮನೆಗೆ ಹೊಂಟೇವಿ. ಇಲ್ಲಿ ರೋಡ್ ಐತೋ ಇಲ್ಲ ಗೊತ್ತಿಲ್ಲ. ಹಾಂ, ಆ ಕಡೆ ಐತಿರ್ಬೇಕಮ್ಮ. ಆ ಕಡೆ ಇಲ್ಲಿ ಕ್ಲೋಸ್ ಐತಿ. ನಮಗೂ ಇನ್ನೂ ಗೊತ್ತಾಗತ್ತಿಲ್ಲ. ಇಲ್ಲೆಲ್ಲ ಕ್ಲೋಸ್ ಐತಿ. ನೋಡೋಣ. ಮೋಸ್ಟ್ಲಿ ಆ ಕಡೆಯಿಂದನೇ ಹೋಗ್ಬೇಕಮ್ಮ. ಬರ್ರಿ, ಹಿಂಗಿಂದ ಹೊರಗೆ ಹೋಗ್ಬೇಕು. ಹಿಂಗಿಂದ ಹೊರಗೆ ಹೋಗಿ ಆ ಕಡೆ ಹೋಗಿ ನಿಲ್ಬೇಕು. ಇನ್ನಲ್ಲಿ ನಾನು ಬಟ್ಟೆ ಕೊಡಿಸಿದೆ ಅವರಿಗೆ. ನನ್ನ ತಲೆಗೆ ಇಟ್ಕೊಂಡು ಕುಂತಿದ್ದೆ ಯಾವಾಗ ಕೊಡಿಸ್ಲಿ ಅಂತ. ಫೈನಲಿ ಕೊಡಿಸಿದೆ. ಈಗ ಥ್ಯಾಂಕ್ ಯು ಹೇಳತ್ತಾರ ನಮ್ಮ ಮಮ್ಮಿ. ಅಲ್ಲಿ ಬಿಲ್ ಮಾಡಿಸೋದ್ರಾಗ ಇದ್ದೀರಿ ಎಷ್ಟು ಗದ್ಲ ಇತ್ತು ಇಲ್ಲಿ. ಫುಲ್ ಗದ್ಲ. ಈಗ ಎಷ್ಟು ಶಾಂತ ಅನ್ಸಾತೈತಿ. ಯಾರೂ ಇಲ್ಲ ಅಂದ್ರೆ ಇವತ್ತು ರಶ್ ಕಡಿಮೆ. ಹಾಂ, ಇವತ್ತು ಹಂಗೆ ನೋಡಿದ್ರೆ ಸಂಡೇನು ರಶ್ ಕಡಿಮೆ ಐತಿ ಇವತ್ತು ಹಂಗೆ ನೋಡಿದ್ರೆ.
ನಂಗೆ ಆ್ಯಕ್ಚುಲಿ ಅಲ್ಲಿ ಪಾನಿಪುರಿ ನೋಡಿದ್ದೆ ಬರಬೇಕಾದ್ರೆ ಅವ್ನು ಫುಲ್ ನೀಟಾಗಿ ಅರೇಂಜ್ ಮಾಡಿಟ್ಟಿದ್ದ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ. ಆ್ಯಂಡ್ ಆಲ್ಸೋ ನಂಗೆ ದುರ್ಗದ ಬೈಲ್ದಮ್ಮ ಇದೆಲ್ಲ ಪೂರಾ ನಮ್ದು ಹುಬ್ಳಿನಾಗಿಂದ ಫುಲ್ ಒಂದು ಸತಿ ವಿಡಿಯೋ ಮಾಡೋದೈತೆ ನನಗೆ, ನಿಮಗೆ ತೋರಿಸೋದೈತಿ. ಅಲ್ಲೇ ಯಾವ್ಯಾವ ಥರ ಶಾಪ್ಸ್ ಹೆಂಗೆ ಎಷ್ಟೆಷ್ಟು ಪ್ರೈಸಿಗೆ ಸಿಗ್ತಾವೆ ಅಂತ ನಂಗೆ ಮಾಡೋದೈತಿ. ಬಟ್ ಗೊತ್ತಿಲ್ಲ ಯಾವಾಗ ಬರ್ತೀನಿ ಯಾವಾಗ ಮಾಡ್ತೀನಿ ಅಂತ. ಮಳೆಗಾಲದೊಳಗಂತ ಆಗಂಗಿಲ್ಲ, ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೈತಿ. ನೋಡೂನು. ನಂಗೆ ಕಮೆಂಟ್ ಸೆಕ್ಷನಾಗ ಹೇಳ್ರಿ ನಿಮ್ಗೆ ಆ ಥರ ವಿಡಿಯೋ ಬೇಕಿತ್ತಂದ್ರೆ ನಾನು ಡೆಫಿನೆಟ್ಲಿ ಮಾಡಿ ಹಾಕ್ತೀನಿ. ಈ ಕಡೆ ನಮ್ದು ಹಳೆ ಹುಬ್ಳಿ ಎಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಒಂದಿನ. ಆ್ಯಂಡ್ ಐ ಆಮ್ ಬ್ಯಾಕ್ ಹೋಮ್ ಗೈಸ್. ಸೊ ಇವಾಗ ಪಟ ಒಂದು ಸ್ವಲ್ಪ ಪ್ಯಾಕಿಂಗ್ ಮಾಡ್ಬೇಕಾ. ಸೊ ಪ್ಯಾಕಿಂಗ್ ಮಾಡಬೇಕು ಅಂತಂದು ಈಗ ಕಬರ್ಡ್ ತೆಗೆದು ನೋಡ್ಬೇಕಾ. ನಂಗಂತೂ ಏನು ತೆಲಾಗ ಹೊಳತಿಲ್ಲ ಗೈಸ್, ನಂಗೆ ಏನು ತೆಲಾಗ ಹೊಳಕತ್ತಿಲ್ಲ. ನಾ ಏನು ತಗೋಲಿ ಅಂತಲೇ ತೆಲಾಗೇನೋ ಬರತ್ತಿಲ್ಲ. ಬಿಕಾಸ್ ಐ ಆಮ್ ಗೋಯಿಂಗ್ ಸಮ್ವೇರ್. ಅದು ಏನು, ಎಲ್ಲಿ, ಯಾರ ಜೊತೆ ಹೊಂಟೀನಿ ಅಂತ ಎಲ್ಲನೂ ನಿಮಗೆ ಕಂಪ್ಲೀಟ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಅಪ್ಕಮಿಂಗ್ ವಿಡಿಯೋಸ್ ಒಳಗೆ ನಿಮಗೆ ಗೊತ್ತಾಗ್ತೈತಿ. ಸೊ ಅದೆಲ್ಲ ಅನ್ನೋದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೆಂಗೂ ಹಾಕ್ತೀನಿ. ಸೊ ಅಲ್ಲಿ ಹೆಂಗೂ ನೀವು ನೋಡ್ತೀರಿ. ಆ್ಯಂಡ್ ಫಾರ್ ದ್ಯಾಟ್ ನಾನು ಬಟ್ಟೆ ತೊಗೋಬೇಕು. ವಿ ಆರ್ ಗೋಯಿಂಗ್ ಫಾರ್ ಸ್ಟೇ. ಆ್ಯಂಡ್ ಅದಕ್ಕಂತ ನಾನು ಬಟ್ಟೆ ತೊಗೋಬೇಕು, ಏನೇನು ತೊಗೋಬೇಕು ಅನ್ನೋದು ವಿಚಾರ ಮಾಡತ್ತಿದ್ದೆ. ಆ್ಯಂಡ್ ಹಿಯರ್ ಈಸ್ ಮೈ ವಾರ್ಡ್ರೋಬ್. ಆ್ಯಂಡ್ ವಿಚಾರ ಮಾಡ್ಬೇಕೀಗ. ಆ್ಯಂಡ್ ಪಟ ಒಂದು ಸ್ವಲ್ಪ ಪ್ಯಾಕಿಂಗ್ ಅಡ್ವಾನ್ಸ್ ಮಾಡಿಡ್ಬೇಕು, ಇಲ್ಲಾಂದ್ರೆ ಆಮೇಲೆ ಗಡ್ಬಡಿ ಒಳಗೆ ಆಗೋದಿಲ್ಲ ಏನು. ಸೊ ಇಲ್ಲೊಂದು ಟಾಪ್ ಐತಿ, ಇದೊಂದು ಚೂಸ್ ಮಾಡೇನಿ. ಇದನ್ನ ಹಾಕೋಬೇಕಂತ ಅನ್ಕೊಂಡೇನಿ. ಬಿಕಾಸ್ ಇದು ಹಾಕೊಂಡಿಲ್ಲ, ನಾವು ಒಂದ್ಸತಿನೂ ಹಾಕೊಂಡಿಲ್ಲ. ಆ್ಯಂಡ್ ಐ ವಾಂಟ್ ಟು ವೇರ್ ದಿಸ್ ಫಾರ್ ಅ ಪಾರ್ಟಿ. ಸೊ ಇದ್ರ ಕೆಳಗಡೆ ಜೀನ್ಸ್ ಹಾಕೋಬೇಕಂತ ಅನ್ಕೊಂಡೇನಿ. ಆ್ಯಂಡ್ ಏನಾಗೈತೆ ಅಂದರೆ ಇದು ನಾವು ಒಂದ್ಸತಿನೂ ಹಾಕೊಂಡಿಲ್ಲಲ್ಲ. ಸೊ ಟ್ಯಾಗು ಕೂಡ ಬಿಚ್ಚಿಲ್ಲ, ಹಾಗೆ ಐತಿ. ಸೊ ಐ ಜಸ್ಟ್ ವಾಂಟ್ ಟು ಟ್ರೈ ದಿಸ್ ವಿತ್ ಬ್ಲೂ ಜೀನ್ಸ್. ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಒನ್ ಪೀಸು ತೊಗೊಳೋದೈತಿ. ಒನ್ ಪೀಸ್ ತೊಗೊಳ್ಳ ಅಥವಾ ನನ್ನ ಸ್ಕರ್ಟ್ ತೊಗೊಳ್ಳ ಅನ್ನೋದು ಕನ್ಫ್ಯೂಷನಲ್ಲಿದ್ದೀನಿ. ಸೊ ನೋಡಬೇಕು. ನನಗೇನೋ ಏನೋ ಐಡಿಯಾ ಬರತ್ತಿಲ್ಲ ಏನು ಹಾಕೋಬೇಕು ಅಂತ. ಯಾ ಡ್ರೆಸ್ ಏನು ತೊಗೊಂಡ್ವಲ್ಲ ನಮ್ಮ ಮಮ್ಮಿಗೆ ಈಗ ಆ್ಯಸ್ ಅ ಮದರ್ಸ್ ಡೇ ಗಿಫ್ಟ್ ಅಂತ ಏನು ಕೊಡ್ಸಿದ್ನಲ್ಲ ನಾನು, ಎಮ್ ಸೈಜ್ ಬೇಕಾಗಿತ್ತು. ಸೊ ಎಮ್ ಸೈಜ್ ಇರಲಿಲ್ಲ ಅಲ್ಲಿ. ಸೊ ಎಸ್ ಇತ್ತು, ಎಲ್ಲಿತ್ತು. ಸೊ ಅದು ಹಾಕೊಂಡು ನೋಡಿದವ್ರು ಎಲ್ಲಾಗಿತ್ತು, ಸ್ವಲ್ಪ ಲೂಸ್ ಅನ್ಸಾತಿತ್ತು. ಸೊ ಅದಕ್ಕೆ ಎಮ್ ತೊಗೋಬೇಕಂತಂದ್ರೆ ಅಲ್ಲಿ ಇರಲಿಲ್ಲ. ಸೊ ಆರ್ಡ್ರ್ ಹಾಕ್ಯಾರವ್ರು. ಸೊ ಅದು ಆರ್ಡ್ರ್ ಬರ್ತೈತಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು. ಅದಕ್ಕಂತ ಅದು ಇವಾಗ ಕೈಯಲ್ಲಿ ನಮಗೆ ಸಿಕ್ಕಿಲ್ಲ. ಸೋಚ್ ಒಳಗೆ ನಂಗೆ ಆ್ಯಕ್ಚುಲಿ ತಲೆಯಾಗಿರಲಿಲ್ಲ ನಾನು ಸೋಚ್ನಾಗ ಹೋಗಿ ತೊಗೋಬೇಕಂತಂದು. ಬಿಕಾಸ್ ನನ್ನ ಸ್ಟೈಲಿನೇನೆ ಹೋಗ್ಬೇಕಂತಿತ್ತು. ನಾನು ಅನ್ಕೊಂಡೆ ಸೋಚ್ ಈಸ್ ಔಟ್ ಆಫ್ ಮೈ ಬಜೆಟ್ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ಹೋಗಿ ನೋಡಿದ ತಕ್ಷಣ ಓಕೆ ಫೈನ್. ಅಂದರೆ ನಾನು ಯೂಶ್ವಲಿ ಸೋಚಲ್ಲಿ ಯಾವತ್ತೂ ಹೋಗಲ್ಲ. ಕ್ವಾಲಿಟಿ ಈಸ್ ಅಮೇಝಿಂಗ್. ನಂಗೆ ಸೋಚ್ದು ಕ್ವಾಲಿಟಿ ಇಷ್ಟ ಆಗುತ್ತೆ. ನಮ್ಮ ಅಮ್ಮನ ಕಡೆ ಒಂದು ಸ್ವಲ್ಪ ಬಟ್ಟೆ ಇದೆ ಸೋಚ್ದು. ಸೊ ಐ ಲೈಕ್ ದ್ಯಾಟ್. ಆ್ಯಂಡ್ ಐ ಥಾಟ್ ಇಟ್ಸ್ ಔಟ್ ಆಫ್ ಮೈ ಬಜೆಟ್ ಅಂತ ಅನ್ಕೊಂಡಿದ್ದೆ. ಬಟ್ ಇಟ್ಸ್ ಗುಡ್. ಹಾಯ್ ಗಾಯ್ಸ್. ಸೊ ನಿನ್ನೆ ಅಂತೂ ನಂಗೆ ಏನು ಬ್ಯಾಗ್ ಪ್ಯಾಕ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡತ್ತೀನಿ. ಆ್ಯಂಡ್ ನಾಳೆ ಬಿಡೋದೈತಿ ಇಲ್ಲಿಂದ. ನಾನು ಇನ್ನೂ ತನಕ ಏನೂ ಬ್ಯಾಗ್ ಪ್ಯಾಕ್ ಮಾಡಿಲ್ಲ. ಸೊ ಎಲ್ಲ ಬೆಡ್ ಮೇಲೆ ಹರಿವಿಟ್ಟೇನೆ ಈಗ. ಸೊ ಪಟ್ ಬ್ಯಾಗ್ನ ಹಾಕೋಬೇಕು. ಐ ವಾಸ್ ಲೈಕ್ ಲಿಟ್ರಲಿ ಬ್ರೋ, ನಾನು ಎಷ್ಟು ದಪ್ಪ ಆಗೀನಿ ಅಂತ ನಂಗೆ ಈಗ ಅನಿಸ್ತೈತಿ. ಎಲ್ಲರೂ ಹೋಗೋ ಮುಂದೆ ನನಗೆ ಏನಾದ್ರು ಡ್ರೆಸ್ ಫಿಟ್ಟಿಂಗ್ ಆಗಿಲ್ಲ ಅಂದ್ರೆ ನಂಗೆ ಅವಾಗ ಅನಿಸ್ತೈತಿ ಓ ಮೈ ಗಾಡ್ ನಾನು ಎಷ್ಟು ದಪ್ಪ ಆಗೇನಿ ಅಂತ ಅನಿಸ್ತೈತಿ. ಬಟ್ ನನಗೆ ಬೇಕಾಗಿರೋ ಬಟ್ಟೆ ನನಗೆ ಹಾಕ್ಕೊಳಕ್ಕಾಗಲಿಲ್ಲ. ನಾನು ನಿನ್ನೆ ಒಂದು ಟಾಪ್ ತೋರಿಸಿದ್ದೆ ಬ್ಲ್ಯಾಕ್ ಕಲರ್ ನಿಮಗೆ, ಇದನ್ನ ಹಾಕೋಬೇಕು ಅಂತ. ಅದನ್ನು ಟ್ಯಾಗ್ ಕೂಡ ಹರಿದಿದ್ದಿಲ್ಲ ನಾನು. ಬಟ್ ಅದು ನನಗೆ ಈಗ ಬರಕತ್ತಿಲ್ಲ ಗಾಯ್ಸ್, ನಂಗೆ ಬರಕತ್ತಿಲ್ಲ. ಅದು ಹಾಕೊಂಡು ನೋಡಿದೆ ಬರಲಿಲ್ಲ, ನಂಗೆ ಮೂಡೇ ಆಫ್ ಆಗೋಯ್ತು. ಅದಕ್ಕೆ ನಾನು ನಿನ್ನೆ ಪ್ಯಾಕೇ ಮಾಡಲಿಲ್ಲ. ಅದಕ್ಕೆ ಇವತ್ತು ಈಗ ಆಲ್ರೆಡಿ ಟೈಮ್ 12 ಗಂಟೆ ಆಗೈತಿ ರಾತ್ರಿ. ಆ್ಯಂಡ್ ನಾನು ಇನ್ನೂ ಬ್ಯಾಗ್ ಪ್ಯಾಕ್ ಮಾಡಿಲ್ಲ. ಸೊ ಐ ಶೋ ಯು ಏನೇನು ತೊಗೊಳತ್ತೀನಿ ಅಂತ. ಸೊ ಇಲ್ಲಿ ಎಲ್ಲ ನಂದು ಏನೇನು ಬೇಕು ಸಾಮಾನೆಲ್ಲ, ಮೇಕಪ್ ಸಾಮಾನೆಲ್ಲ ಹಾಕೊಂಡ್ಬಿಟ್ಟೇನಿ. ಆ್ಯಂಡ್ ದೀಸ್ ಆರ್ ದಿ ಪ್ರಾಡಕ್ಟ್. ಸೊ ದೀಸ್ ಆರ್ ದಿ ಮಿನಿ ಏನಿದು ಮಾಯಿಶ್ಚರೈಸರ್ ಮತ್ತು ಶವರ್ ಜೆಲ್. ಇದು ಆ್ಯಕ್ಚುಲಿ ನಾರಾಯಣ ಹೃದಯಾಲಯ ಅಂತ ಬೆಂಗಳೂರಲ್ಲಿ ಹಾಸ್ಪಿಟಲ್ ಐತಲ್ಲ, ಅಲ್ಲಿ ಕೊಟ್ಟಿದ್ದು. ಸೊ ನಮ್ಮ ಪಪ್ಪ ಎತ್ತಾಕೊಂಡು ಬಂದಿದ್ರು ಇದನ್ನು ನನಗಂತ. ಸೊ ಅದನ್ನು ಹಿಂಗೆ ನೋಡ್ರಿ ಯೂಸ್ ಆಗುತ್ತೆ. ಎಲ್ಲರೂ ನಾವು ಹೋಗಬೇಕಾದ್ರೆ ಈ ಥರದ್ದೆಲ್ಲ ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ವೆಟ್ ಟಿಶ್ಯೂಸ್ ಆ್ಯಂಡ್ ಇದು ಸ್ವಲ್ಪ ಡ್ರೆಸ್ಸಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಗೈಸ್ ಇದು ವೈಟ್ ಟಾಪ್ ಫಸ್ಟ್ ಟೈಮ್ ಹಾಕ್ಕೊಳ್ಳೋದು ನಾನು. ಆ್ಯಂಡ್ ಇದರಿಂದ ಟ್ಯಾಗ್ ಕೂಡ ಹರಿದಿಲ್ಲ. ಇದು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದೆ. ಸೊ ಎಷ್ಟೊಂದು ಬಟ್ಟೆಸ್ ಹಾಗೆ ಬಿತ್ಕೊಂಡೈತಿ. ಆ್ಯಂಡ್ ಆಲ್ಸೋ ಇದನ್ನು ಟ್ಯಾಗ್ ಇವಾಗ ಹರಿದೆ. ಆ್ಯಂಡ್ ಒಂದೊಂದು ವರ್ಷ ಆಗೈತಿ ಇವೆಲ್ಲ ಟಾಪ್ಸ್ ಒಂದೊಂದು ತೊಗೊಂಡಿದ್ದು, ಹಾಕ್ಕೊಂಡೇ ಇಲ್ಲ ಇನ್ನೂ ತನಕ. ಅನ್ನಿಸ್ತೈತಿ ನಂಗೆ ಈಗ ತೊಗೊಂಡು ಒಂದೊಂದು ವರ್ಷ ಆದಮೇಲೆ ಹಾಕ್ಕೊತೀನಲ್ಲಪ್ಪ ನಾನು ಎಷ್ಟು ಓಲ್ಡ್ ಅದೇನಿ ಅಂತ ಅನಿಸ್ತೈತಿ. ಬಿಕಾಸ್ ಎಲ್ಲರೂ ಹೊಸ ಡ್ರೆಸ್ ತೊಗೊಂಡ ತಕ್ಷಣ ಖುಷಿಲೇ ಹಾಕ್ಕೊಂಡ್ಬಿಡ್ತಾರೆ. ಬಟ್ ಲುಕ್ ಎಟ್ ಮೀ, ತೊಗೊಂಡು ಒಂದೊಂದು ವರ್ಷ ಆದಮೇಲೆ ಹಾಕ್ಕೋತೀನಿ ನಾನು. ಆ್ಯಂಡ್ ಈಗ ನಾ ಏನು 2 ತೋರಿಸಿದೆ ಅವು ಹೊಸವು ಇನ್ನೂ ತನಕ ಹಾಕ್ಕೊಂಡಿಲ್ಲ. ಆ್ಯಂಡ್ ಅದ್ರದ್ದು ಟ್ಯಾಗ್ ಈಗ ಹರಿದೀನಿ. ಲುಕ್ ಏನು ಪರಿಸ್ಥಿತಿ ಬಂದುಬಿಟ್ಟೈತಿ ಅಂತ.
ಎನಿವೇಸ್ ಗೈಸ್, ನಂದು ನೇಲ್ಸ್ ನೀವು ನೋಡ್ತಿರೋ ಹಾಗೆ ಎಷ್ಟು ಕಚ್ಚಡವಾಗಿ ಆಗಿದೆ ಈಗ ಸದ್ಯಕ್ಕೆ. ಅದನ್ನು ನೀಟಾಗಿ ಮಾಡ್ಕೋಬೇಕು. ಸೊ ಐ ಆಮ್ ಗೋಯಿಂಗ್ ಟು ಅಪ್ಲೈ ದಿಸ್ ನಾವು. ಆ್ಯಂಡ್ ಇದನ್ನೆಲ್ಲ ಪಟ್ ಬ್ಯಾಗಲ್ಲಿ ಹಾಕ್ಕೊಂಡು ಶುಡ್ ಸ್ಲೀಪ್, ಅದರ್ವೈಸ್ ನಾಳೆ ನನ್ನನ್ನು ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಎಲ್ಲನೂ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲೇ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬೈ ಗೈಸ್.